ಒಂದು ದೇಶದ ಸಂವಿಧಾನ ಆದರ್ಶವಾದಂತಹ ಒಂದು ಸಂವಿಧಾನ ಆಗಿರಬೇಕು. ಒಂದು ದೇಶ ತನ್ನ ದೇಶವನ್ನ ಯಾವ ರೀತಿ ಪ್ರಸ್ತುತಪಡಿಸಿಕೊಳ್ತಾ ಇದೆ, ಯಾವ ಯಾವ ಉತ್ತಮ ಅಂಶಗಳನ್ನ ತನ್ನ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ತಾ ಇದೆ ಅನ್ನುವುದನ್ನ ಸ್ಪಷ್ಟಪಡಿಸಿದಂತ ಒಂದು ಸಂವಿಧಾನ ಆಗಿರಬೇಕು. ಎಲ್ಲ ದೇಶಗಳ ಸಂವಿಧಾನಗಳು ಒಂದೇ ರೀತಿಯ ಸಂವಿಧಾನಗಳಾಗಿರುವುದಿಲ್ಲ. ಒಂದೊಂದು ದೇಶವೂ ಕೂಡ ತನ್ನದೇ ಆದಂತಹ ಸಾಂಸ್ಕೃತಿಕ, ಸಾಮಾಜಿಕ ಬದುಕನ್ನ ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ತದೆ. ಆ ಸಂವಿಧಾನ ಒಂದು ದೇಶದ ಸಂವಿಧಾನ ಮತ್ತೊಂದು ದೇಶದ ಸಂವಿಧಾನಕ್ಕೆ ಹೋಲಿಕೆ ಆಗದೇ ಇರಬಹುದು. ಯಾಕೆಂದ್ರೆ ಒಂದೊಂದು ದೇಶದ ಸಂವಿಧಾನಗಳು ಕೂಡ ಒಂದೊಂದು ದೇಶದ ಪರಿಸ್ಥಿತಿಗಳು ಕೂಡ ಒಂದೊಂದು ರೀತಿಯಲ್ಲಿ ಇರೋದ್ರಿಂದ ಆಯಾ ದೇಶಗಳ ಜೀವನ ಶೈಲಿ, ಪದ್ಧತಿ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನ ಆಧಾರವಾಗಿಟ್ಟುಕೊಂಡು ಆಯಾ ದೇಶದ ಸಂವಿಧಾನ ರಚನೆ ಆಗ್ತದೆ. ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಒಂದು ಸಂವಿಧಾನ ಏನೇನನ್ನು ಹೊಂದಿರಬೇಕು, ಯಾವ್ಯಾವ ಅಂಶಗಳನ್ನ ಹೊಂದಿದ್ದರೆ ನಾವು ಅದನ್ನ ಒಂದು ಆದರ್ಶವಾದಂತಹ ಸಂವಿಧಾನ, ಎ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿಬಹುದು ಅಂತ ಹೇಳಿ ನೋಡೋಣ. ಅದರ ಒಂದು ಟಾಪಿಕ್ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳು. ಈ ಆದರ್ಶ ಸಂವಿಧಾನವು ಧ್ಯೇಯ ಮತ್ತು ಗುರಿಗಳನ್ನು ಹೊಂದಿರಬೇಕು. ಒಂದು ದೇಶ ತನ್ನ ಪ್ರಜೆಗಳಿಗೆ ಏನೇನನ್ನ ಕೊಡಲಿಕ್ಕೆ ಬರುತ್ತದೆ, ಏನೇನನ್ನ ಕೊಡಮಾಡಲಿಕ್ಕೆ ಬಯಸ್ತದೆ, ಯಾವ್ಯಾವ ರೀತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕೊಡಲಿಕ್ಕೆ ಬಯಸ್ತದೆ, ಯಾವ ಗುರಿಗಳನ್ನ ಹೊಂದಿದೆ. ನಾವು ಭಾರತ ದೇಶದ ಸಂವಿಧಾನದಲ್ಲಿ ಈ ಗುರಿಗಳನ್ನ ಪ್ರಸ್ತಾವನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಪ್ರಸ್ತಾವನೆಯಲ್ಲಿ ಹೇಳ್ತದೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸ್ವತಂತ್ರ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಇದು ಉದ್ದೇಶ. ನಾವು ಭಾರತವನ್ನ ಏನನ್ನಾಗಿ ಸ್ಥಾಪಿಸಲಿಕ್ಕೆ ಬಯಸ್ತೇವೆ? ನಾವು ಜಾತ್ಯತೀತ ದೇಶವನ್ನಾಗಿ, ಪ್ರಜಾಸತ್ತಾತ್ಮಕ ದೇಶವನ್ನಾಗಿ, ಸಮಾಜವಾದಿ ದೇಶವನ್ನಾಗಿ, ಪ್ರಜಾಸತ್ತಾತ್ಮಕ ದೇಶವನ್ನಾಗಿ, ಗಣರಾಜ್ಯವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ನಾವು ಬಯಸ್ತೇವೆ ಎನ್ನುವುದನ್ನು ನಾವು ನಿಖರವಾಗಿ ಹೇಳ್ಕೊಂಡು ಬಿಟ್ಟಿದ್ದೇವೆ. ಅದು ಧ್ಯೇಯ ಮತ್ತು ಗುರಿಗಳು. ಮತ್ತು ತನ್ನ ಪ್ರಜೆಗಳಿಗೆ, ಅಂದ್ರೆ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಎಲ್ಲಾ ರೀತಿಯ ಸಮಾನತೆಯನ್ನ, ನ್ಯಾಯವನ್ನ, ಸ್ವಾತಂತ್ರ್ಯವನ್ನ, ಭ್ರಾತೃತ್ವವನ್ನ ಕೊಡಮಾಡಲಿಕ್ಕಾಗಿ ಈ ಉದ್ದೇಶಗಳೇನಿದ್ದಾವ ಧ್ಯೇಯ ಮತ್ತು ಗುರಿಗಳು. ಈ ಧ್ಯೇಯ ಮತ್ತು ಗುರಿಗಳನ್ನ ಪ್ರತಿಯೊಂದು ದೇಶವೂ ಕೂಡ ಹೊಂದಿರಬೇಕು. ಇನ್ನು ಎರಡನೇದು ಸ್ಪಷ್ಟತೆ ಮತ್ತು ಖಚಿತತೆ. ಸಂವಿಧಾನ ಏನಂತ ಹೇಳಲಿಕ್ಕೆ ಹೊರಟಿದೆಯೋ ಆ ವಿಷಯಗಳು ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು. ಅವು ಸ್ಪಷ್ಟವಾಗಿಯೂ ಇರಬೇಕು, ಖಚಿತವಾಗಿಯೂ ಕೂಡ ಇರಬೇಕು. ನಿಶ್ಚಿತ ವಿಷಯಗಳೊಂದಿಗೆ ಜಾಗ್ರತೆಯಿಂದ ಈ ಸಂವಿಧಾನಗಳನ್ನು ರಚನೆ ಮಾಡಲಾಗ್ತದೆ. ಕೆಲವೊಂದಿಷ್ಟು ನಿಯಮಗಳನ್ನ ಇಟ್ಕೊಂಡು, ಕೆಲವೊಂದಿಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಈ ಸಂವಿಧಾನವನ್ನ ರಚನೆ ಮಾಡಲಾಗುತ್ತದೆ ಪ್ರಜ್ಞಾಪೂರ್ವಕವಾಗಿ. ಇದು ಹೊಂದಿರುವ ತತ್ವ, ವಿಷಯ, ನಿಯಮಗಳು ಹಾಗೂ ಬಳಸಲಾದ ಭಾಷೆಯು ಅತ್ಯಂತ ಸ್ಪಷ್ಟವಾಗಿ ಇರಬೇಕು. ಯಾರೇ ಆಗಲಿ ಆ ಸಂವಿಧಾನವನ್ನ ಓದಲಿದ್ರೆ ಆ ಕಠಿಣವಾದ ಶಬ್ದಗಳು ಅಲ್ಲಿರಬಾರದು, ಸುಲಭವಾಗಿ ಅರ್ಥವಾಗುವ ಶಬ್ದಗಳನ್ನ ಬಳಕೆ ಮಾಡಿರಬೇಕು. ಆ ವಿಷಯಗಳು ಸ್ಪಷ್ಟವಾಗಿರಬೇಕು ಮತ್ತು ಖಚಿತವಾಗಿರಬೇಕು. ಹಾಗೆ ಖಚಿತತೆಯೊಂದಿಗೆ ಸಂವಿಧಾನದ ನಿಯಮಗಳು, ಕಾನೂನುಗಳು ರಚನೆಯಾಗಿರಬೇಕು. ಅಂತ ಸಂವಿಧಾನ ಮಾತ್ರ ಆದರ್ಶ ಸಂವಿಧಾನ ಆಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಇದು ನಿಖರ ಮತ್ತು ನಿರ್ದಿಷ್ಟವಾಗಿಯೂ ಕೂಡ ಇರಬೇಕು. ಅದು ನಿಖರತೆ ಇರಬೇಕು. ಹೌದು, ಒಂದು ಕಾನೂನನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕಾನೂನಿಗೆ ಒಂದು ನಿಖರತೆ ಇರಬೇಕು, ಸ್ಪಷ್ಟವಾದಂತ ಗುರಿ ಇರಬೇಕು ಮತ್ತು ಅದು ನಿರ್ದಿಷ್ಟವಾಗಿಯೂ ಕೂಡ ಇರಬೇಕು. ಅದು ಎಲ್ಲಿಂದ ಎಲ್ಲಿಯವರೆಗೆ, ಹೇಗೆಲ್ಲ, ಎಲ್ಲಿಂದ ಎಲ್ಲಿಯವರೆಗೆ, ಹೇಗೆಲ್ಲ ಈ ನಿಯಮಗಳು ರಚನೆ ಆಗಬೇಕು.
ಆ ಕಾನೂನುಗಳ ವ್ಯಾಪ್ತಿಯನ್ನ ಅದೇ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರಬೇಕು. ಆ ರೀತಿಯ ನಿಖರತೆ ಮತ್ತು ನಿರ್ದಿಷ್ಟತೆ ಅದರಲ್ಲಿ ಇರಬೇಕು. ಇನ್ನು ನಾಲ್ಕನೆಯ ವಿಷಯ ಸಮಗ್ರ ಮತ್ತು ಸಂಕ್ಷಿಪ್ತವಾದದ್ದು. ಈ ಸಂವಿಧಾನ ಕಾನೂನುಗಳನ್ನ ಚಿತ್ರಿಸ್ತಾ ಇರಬೇಕಾದ್ರೆ ದೇಶದ ಎಲ್ಲಾ ವಿಷಯಗಳನ್ನು ಮತ್ತು ಎಲ್ಲಾ ಪ್ರಜೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರತೆಯನ್ನು ಹೊಂದಿರಬೇಕು. ಈ ಸಮಗ್ರವಾಗಿರ್ತಕ್ಕಂಥದ್ದು ಮಾತ್ರ ಪರಿಪೂರ್ಣವಾಗಿರಲಿಕ್ಕೆ ಸಾಧ್ಯ. ಯಾವ ವಿಷಯವನ್ನು ಕೂಡ ನಿರ್ಲಕ್ಷಿಸದೆ ಎಲ್ಲಾ ವಿಷಯಗಳನ್ನು ಚರ್ಚೆಗೆ ಬಳಸಿಕೊಂಡು ಎಲ್ಲಾ ವಿಷಯಗಳನ್ನು ಎಲ್ಲಾ ಪ್ರಜೆಗಳನ್ನು ಯಾವುದೇ ಸಮುದಾಯದ, ಯಾವುದೇ ವರ್ಗದ, ಯಾವುದೇ ಭಾಷೆಯ, ಯಾವುದೇ ಸಂಸ್ಕೃತಿಯ ಜನರನ್ನ ಹೊರತುಪಡಿಸಲು ಎಲ್ಲರನ್ನೂ ಒಳಗೊಂಡಿರುವ ಎಲ್ಲರಿಗೂ ಅನ್ವಯವಾಗುವ ರೀತಿಯಲ್ಲಿ ಆ ಸಂವಿಧಾನ ಇರಬೇಕು. ಮತ್ತು ಅದು ಸುಮ್ಮನೆ ವ್ಯಾಸ್ಟ್ ಆಗಿರಬಾರ್ದು, ಸುಮ್ಮನೆ ಜಗ್ಗಿ ಎಳೆದು ದೊಡ್ಡದನ್ನ ಮಾಡುವಂತದ್ದಾಗಿರಬಾರ್ದು. ಅದು ಸಂಕ್ಷಿಪ್ತವಾಗಿ ಇರಬೇಕು, ಸಿಂಪಲ್ ಆಗಿದೆ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಆ ಸಂವಿಧಾನ ಇರಬೇಕು. ಅದನ್ನೇ ಸಮಗ್ರ ಮತ್ತು ಸಂಕ್ಷಿಪ್ತವಾದದ್ದಾಗಿರಬೇಕು ಅಂತ ಕರೀತೀವಿ. ಇನ್ನ ರಾಜ್ಯದ ರಚನೆ, ಒಂದು ರಾಜ್ಯವನ್ನ ನಾವು ಯಾವ ರೀತಿ ರಚಿಸಲಿಕ್ಕೆ ಹೊರಟಿದ್ದೇವೆ, ಆದರ್ಶ ಸಂವಿಧಾನದ ಈ ಮುಖ್ಯವಾದಂತ ವಿಷಯ ಏನು ಅಂತಂದ್ರೆ ರಾಜ್ಯದ ರಚನೆಯ ಬಗ್ಗೆ ಒಂದು ವಿಷಯಗಳನ್ನ ಹೇಳಿರ್ಬೇಕು. ಅಂದ್ರೆ ಬ್ರಿಟನ್ ದೇಶದ ರೀತಿಯಲ್ಲಿ ಏಕಾತ್ಮಕ ಸಂವಿಧಾನ ಇರಬೇಕು, ಅಥವಾ ಭಾರತ ಮತ್ತು ಅಮೆರಿಕದ ಮಾದರಿಯಲ್ಲಿ ಅದು ಸಂಯುಕ್ತ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿರಬೇಕು. ಇಲ್ಲಿ ಏಕಾತ್ಮಕ ಸರ್ಕಾರ ಅಂತಂದ್ರೆ ಪ್ರಶ್ನೆನಲ್ಲೇ ಉತ್ತರ ಇದೆ. ಒಂದೇ ಒಂದು ಸರ್ಕಾರವು ಒಂದಿಡೀ ದೇಶದ ಆಡಳಿತವನ್ನು ನಿಯಂತ್ರಿಸುತ್ತಿದ್ದಾರೆ, ಅದನ್ನ ಏಕಾತ್ಮಕ ಸರ್ಕಾರ ಅಂತ ಕರೀತೀವಿ. ಇನ್ನ ಸಂಯುಕ್ತ ಸರ್ಕಾರ ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಒಂದು ಪ್ರಬಲವಾದ ಕೇಂದ್ರ ಸರ್ಕಾರ ಇದ್ದು ರಾಜ್ಯಗಳಲ್ಲೂ ಕೂಡ ಘಟಕಗಳಲ್ಲೂ ಕೂಡ ಒಂದೊಂದು ಸ್ವಾಯತ್ತತೆಯನ್ನು ಹೊಂದಿರುವ ಘಟಕ ರಾಜ್ಯ ಸರ್ಕಾರಗಳಿದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನ ಸಂಯುಕ್ತ ಸರ್ಕಾರ ಅಂತ ಕರೀತಾರೆ. ಮುಂದಿನ ಪೀಳಿಗೆಗಳಲ್ಲಿ ಏಕಾತ್ಮಕ ಸರ್ಕಾರ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಸಂಯುಕ್ತ ಸರ್ಕಾರ ಅಂದ್ರೇನು, ಅದರ ಲಕ್ಷಣಗಳೇನು, ಅವುಗಳನ್ನೆಲ್ಲವನ್ನ ಹೇಳ್ತೇವೆ. ಇಲ್ಲಿ ಸುಮ್ಮನೆ ಇಲ್ಲಿ ಬಂದಿರತಕ್ಕಂತ ವಿಷಯ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತೇನೆ. ಸರ್ಕಾರದ ಮಾದರಿ, ಆ ಸರ್ಕಾರ ಏಕಾತ್ಮಕ ಸರ್ಕಾರವೇ, ಸಂಯುಕ್ತ ಸರ್ಕಾರವೇ, ಅದು ಅಧ್ಯಕ್ಷೀಯ ಸರ್ಕಾರವೇ ಅಥವಾ ಸಂಸದೀಯ ಸರ್ಕಾರವೇ, ಇಂಥದ್ದೆಲ್ಲವನ್ನು ಕೂಡ ಸಂವಿಧಾನವೇ ಆರಂಭದ ದಿನಗಳಲ್ಲಿ ಆರಂಭಕ್ಕೇನೆ ಅದನ್ನೆಲ್ಲವನ್ನ ತಾನು ಪೂರ್ವ ಯೋಜಿತವಾಗಿ ಮಾಡಿಟ್ಟಿರಬೇಕು, ಅದನ್ನ ಸ್ಪಷ್ಟಪಡಿಸಿರಬೇಕು. ಅಂತಹ ಸಂವಿಧಾನವನ್ನು ಮಾತ್ರ ನಾವು ಒಂದು ಆದರ್ಶವಾದಂತಹ ಸಂವಿಧಾನ ಅಂತ ಕರೀಲಿಕ್ಕೆ ಸಾಧ್ಯ. ಇನ್ನ ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆ. ಸರ್ಕಾರದಲ್ಲಿ ಎಷ್ಟು ಅಂಗಗಳಿದ್ದಾವೆ? ಸರ್ಕಾರಕ್ಕೆ ಎಷ್ಟು ಅಂಗಗಳಿದ್ದಾವೆ? ಎಷ್ಟದವೆ? 5 ಅದಾವ, 6 ಅದಾವ, 3 ಅದಾವ, 9 ಅದಾವ, 20 ಅದಾವ, ಎಷ್ಟದವೆ? ಎಷ್ಟಿದಾವೆ? 3 ಇದಾವೆ. ಯಾವುದು? ಶಾಸಕಾಂಗ, ಶಾಸಕಾಂಗ ಯಾವಾಗಲೂ ಕೂಡ ಮೊದಲು ಹೇಳಬೇಕು, ಕಾರ್ಯಾಂಗವನ್ನ ಎರಡನೆಯ ಜಾಗದಲ್ಲಿ ಹೇಳಬೇಕು, ನ್ಯಾಯಾಂಗವನ್ನ ಮೂರನೆಯ ಸೀರಿಯಲ್ನಲ್ಲಿ ಇಡಬೇಕು. ಈಗ ಸರ್ಕಾರದ ವಿವಿಧ ಅಂಗಗಳು, ಸರ್ಕಾರದ ವಿವಿಧ ಅಂಗಗಳು 3. ಈ 3 ಅಂಗಗಳಿದಾವ. ಇವುಗಳ ಬಗ್ಗೆ ವಿವರಣೆಯನ್ನ ಸಂವಿಧಾನವೇ ನಿರ್ದಿಷ್ಟಪಡಿಸಿರಬೇಕು ಅಂತ ಹೇಳ್ತಾರೆ. ಏನದು? ಶಾಸಕಾಂಗ ಹೇಗೆ ರಚನೆಯಾಗಬೇಕು, ಶಾಸಕಾಂಗ ಹೇಗೆ ರಚನೆಯಾಗಬೇಕು, ಏಕಸದನ ಶಾಸಕಾಂಗವೇ, ದ್ವಿಸದನ ಶಾಸಕಾಂಗವೇ, ಏಕಸದನ ಶಾಸಕಾಂಗವೇ, ದ್ವಿಸದನ ಶಾಸಕಾಂಗವೇ. ನಮ್ಮ ಭಾರತದಲ್ಲಿ ಯಾವ ರೀತಿಯ ಶಾಸಕಾಂಗ ಇದೆ? ಏಕಸದನ ಇದೆಯಾ, ದ್ವಿಸದನ ಇದೆ? ದ್ವಿಸದನ ಶಾಸಕಾಂಗ ಇದೆ. ಮೇಲ್ಮನೆ ಯಾವ್ದಾಗಿದೆ? ರಾಜ್ಯ ಸಭೆ, ಕೆಳಮನೆ ಲೋಕಸಭೆ, ಕೆಳಮನೆ ಲೋಕಸಭೆ. ಈಗ ರಾಜ್ಯಸಭೆ ಹೇಗೆ ರಚನೆಯಾಗಬೇಕು, ಲೋಕಸಭೆ ಹೇಗೆ ರಚನೆಯಾಗಬೇಕು, ರಾಜ್ಯಸಭೆ ಹೇಗೆಲ್ಲ ಕೆಲಸವನ್ನು ನಿರ್ವಹಿಸಬೇಕು, ಲೋಕಸಭೆ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸಬೇಕು, ಇದನ್ನೆಲ್ಲವನ್ನೂ ಕೂಡ ಒಂದು ಸಂವಿಧಾನ
ಸಂವಿಧಾನದೊಳಗೆಯೇ ಸ್ಪಷ್ಟಪಡಿಸಿರಬೇಕು. ಅದಾದ್ಮೇಲೆ ಕಾರ್ಯಾಂಗ, ಸಂಸದೀಯ ಕಾರ್ಯಾಂಗವೇ, ಅಧ್ಯಕ್ಷೀಯ ಕಾರ್ಯಾಂಗವೇ, ಸಂಸದೀಯ ಕಾರ್ಯಾಂಗವೇ, ಅಧ್ಯಕ್ಷೀಯ ಕಾರ್ಯಾಂಗವೇ, ಕಾರ್ಯಾಂಗ ಹೇಗೆ ರಚನೆಯಾಗಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಹೇಗೆಲ್ಲ ತನ್ನ ಕೆಲಸಗಳನ್ನ ನಿರ್ವಹಿಸಬೇಕು ಎನ್ನುವುದನ್ನ ಯಾವುದು ಸಂವಿಧಾನವೇ ತಾನು ರಚನೆ ಮಾಡಿಕೊಳ್ಳುತ್ತಿರುವಾಗ ಸ್ಪಷ್ಟವಾಗಿ ಅದು ಸ್ಪಷ್ಟೀಕರಿಸಿರಬೇಕು. ಅದಾದ್ಮೇಲೆ ನ್ಯಾಯಾಂಗ, ನ್ಯಾಯಾಂಗದ ರಚನೆ, ನ್ಯಾಯಾಂಗವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಹೇಗೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು, ಏನೆಲ್ಲ ಕೆಲಸಗಳನ್ನು ತಾನು ನಿರ್ವಹಿಸಬೇಕು, ಇವುಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಇಲ್ಲಿ ಎಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳತಕ್ಕಂಥ ಹಂತದಲ್ಲೇನೆ ಸಂವಿಧಾನವು ಅದನ್ನೆಲ್ಲದನ್ನು ತಿಳಿಸಿರಬೇಕು. ಇನ್ನ ಸರ್ಕಾರದ ವಿವಿಧ ಅಂಗಗಳ ರಚನೆ ಮತ್ತು ಕಾರ್ಯವೈಖರಿ ಇವುಗಳನ್ನು ತಿಳಿಸುವುದಷ್ಟೇ ಅಲ್ಲದೆ ಅದಕ್ಕೆ ಯಾವುದಾದರೂ ಸಂವಿಧಾನಾತ್ಮಕ ಬಿಕ್ಕಟ್ಟುಗಳು ಬಂದೊದಗಿದರೆ, ಯಾವುದಾದರೂ ಗಲಿಬಿಲಿಗಳು ಬಂದ್ರೆ ಆ ಗಲಿಬಿಲಿಗಳು ಬಾರದಂತೆ ಅದನ್ನ ನಿಭಾಯಿಸುವ ವ್ಯವಸ್ಥೆಯನ್ನು ಕೂಡ ಸಂವಿಧಾನದಲ್ಲಿಯೇ ತಿಳಿಸಿರಬೇಕು. ಇನ್ನ ಒಂದು ಆದರ್ಶ ಸಂವಿಧಾನ ಯಾವಾಗ ತಾನು ಆದರ್ಶವಾದ ಸಂವಿಧಾನ ಆಗ್ತದೆ ಅಂತಂದ್ರೆ ತಾನು ತನ್ನ ಪ್ರಜೆಗಳಿಗೆ ಕೊಡಮಾಡುತ್ತಿರುವ ಹಕ್ಕುಗಳ ಮೂಲಕ. ಒಂದು ದೇಶದ ಶ್ರೇಷ್ಠತೆ ನಿರ್ಧರಿಸಲ್ಪಡುವುದು ಅದು ಎಷ್ಟರ ಮಟ್ಟಿನ ಹಕ್ಕುಗಳನ್ನ ತನ್ನ ಪ್ರಜೆಗಳಿಗೆ ಕೊಡಮಾಡುತ್ತಿದೆ ಎನ್ನುವುದನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಭಾರತ ದೇಶ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳತಕ್ಕಂಥ ಹಂತದಲ್ಲಿ ಅನೇಕ ಮೂಲಭೂತ ಹಕ್ಕುಗಳನ್ನ ಸಂವಿಧಾನಕ್ಕೆ ಸೇರಿಸಿದೆ. ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ, ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ ಸಂವಿಧಾನದ ಮೂರನೆಯ ಭಾಗದಲ್ಲಿ ವಿಧಿ ಸಂಖ್ಯೆ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಭಾರತ ಸಂವಿಧಾನವು ತನ್ನ ಸಂವಿಧಾನಕ್ಕೆ ಸೇರಿಸಿಕೊಂಡಿದೆ. ಒಂದು ಸಂವಿಧಾನ, ಒಂದು ದೇಶ ತನ್ನ ಪ್ರಜೆಗಳಿಗೆ ಎಷ್ಟು ಜಾಸ್ತಿ ಹಕ್ಕುಗಳನ್ನು ಕೊಡಮಾಡುತ್ತದೆಯೋ ಅಷ್ಟು ಆ ಸಂವಿಧಾನ ಶ್ರೇಷ್ಠ ಸಂವಿಧಾನವಾಗುತ್ತದೆ. ಏಕೆಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವುದರಿಂದ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರೇ ರಚಿಸುವ ಸರ್ಕಾರ, ಜನರೇ ನಡೆಸುವ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಅನ್ನೋದ್ರಿಂದ ಆಧುನಿಕ ಯುಗವೆಲ್ಲವೂ ಕೂಡ ಎಲ್ಲಾ ದೇಶಗಳು ಹೆಚ್ಚು ಪ್ರಜಾಪ್ರಭುತ್ವದ ಕಡೆಗೆ ಬಲವನ್ನು ತೋರುತ್ತಾ ಇರುವುದರಿಂದ ಈ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಂದು ದೇಶವೂ ಕೂಡ ತನ್ನ ಪ್ರಜೆಗಳಿಗೆ ಕಾನೂನುಬದ್ಧವಾಗಿ ನ್ಯಾಯಾಂಗದ ಶ್ರೀರಕ್ಷೆಯೊಂದಿಗೆ ಮತ್ತು ಸಂವಿಧಾನದ ಶ್ರೀರಕ್ಷೆಯೊಂದಿಗೆ ಕೊಡಮಾಡಬೇಕಾಗಿದೆ. ಅಂತ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಪ್ರತಿಯೊಂದು ಸಂವಿಧಾನವೂ ಕೂಡ ಹೊಂದಿರಬೇಕು. ಆ ರೀತಿ ಸಂವಿಧಾನವು ಆ ಮೂಲಭೂತ ಹಕ್ಕುಗಳನ್ನು ಹೊಂದಿದ್ದಾರೆ. ಅದನ್ನು ನಾವೇನಂತ ಕರಿತೀವಿ? ಒಂದು ಆದರ್ಶವಾಗಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿ ಕರೀತೇವೆ. ಇನ್ನ ತಿದ್ದುಪಡಿಯ ವಿಧಾನ. ಈ ಒಂದು ಸಂವಿಧಾನ ತಿದ್ದುಪಡಿಯನ್ನ ಮಾಡಲಿಕ್ಕೆ ಬರದೇ ಇದ್ದಾರೆ, ಒಂದ್ಸಾರಿ ಫಿಕ್ಸ್ ಮಾಡಿಟ್ಟು ಇದನ್ನ ಯಾರು ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಹೇಳಿ ಬರೋದಿಲ್ಲ. ಯಾಕೆಂದ್ರೆ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳುತ್ತಿರುವ ಹಂತದಲ್ಲಿ ಇದ್ದ ಪರಿಸ್ಥಿತಿಗಳಿಗೂ ನಂತರದ ದಿನಗಳಲ್ಲಿ ಇರುವ ಪರಿಸ್ಥಿತಿಗಳಿಗೂ ವ್ಯತ್ಯಾಸವಿದೆ. ಈಗ ಇರುವ ಪರಿಸ್ಥಿತಿಗಳೇ ಬೇರೆ, ಇನ್ನು 5 ವರ್ಷ ಬಿಟ್ಟು ಇರ್ತಕ್ಕಂಥ ಪರಿಸ್ಥಿತಿಗಳು ಏನೋ ಗೊತ್ತಿಲ್ಲ, ಹೆಂಗಿರ್ತದೋ ಗೊತ್ತಿಲ್ಲ. ಈಗೆಲ್ಲ ಟಚ್ ಸ್ಕ್ರೀನ್, ಮೊಬೈಲ್ ಇವೆಲ್ಲವೂ ಏನೇನೋ ಬಂದಿದೆಯಲ್ಲ, ಈ ಟೆಕ್ನಾಲಜಿ ಹೀಗೆ ನಿಲ್ತದೇನೋ ಇಲ್ಲ. ಇದು ನಿರಂತರವಾಗಿ ಬದಲಾವಣೆಯನ್ನ ಹೊಂದುತ್ತಾನೇ ಇರ್ತದೆ. ಈ ನಿರಂತರವಾದ ಬದಲಾವಣೆಯನ್ನು ಹೊಂದುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬದಲಾದ ಸನ್ನಿವೇಶಗಳಿಗೆ ಹೊಂದಿಕೊಳ್ಳತಕ್ಕಂಥ ಸಂವಿಧಾನಗಳನ್ನ ಮಾಡ್ಕೋಬೇಕು. ಸಂವಿಧಾನದಲ್ಲಿ ಕಾಲಕಾಲಕ್ಕೆ ಬದಲಾವಣೆಗಳನ್ನು ಮಾಡ್ಕೋಬೇಕು. ಪರಿಸ್ಥಿತಿಗಳು ಬದಲಾಗ್ತವೆ, ಕಾನೂನುಗಳು ಹಾಗೆ ಇದ್ದರೆ ಅದು ಸರಿ ಹೋಗೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಬರದೇ ಇದ್ದರೆ ಆ ಸಂವಿಧಾನವು ನಾಶವಾಗಿ ಹೋಗುತ್ತದೆ.
ಕೆಲಸಕ್ಕೆ ಬಾರದಂತೆ ಹಾಗೆ ಹೋಗುತ್ತದೆ. ಅದಕ್ಕೆ ಪ್ರತಿಯೊಂದು ಸಂವಿಧಾನವು ತನ್ನೊಳಗೆ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡುವುದು ಹೇಗೆ, ಬದಲಾವಣೆಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕೂಡ ಹೇಳಿರಬೇಕು. ಅದನ್ನೇ ನಾವು ಎರಡು ರೀತಿಯದಾಗಿ ಈಗಾಗಲೇ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಯಾವ ಸಂವಿಧಾನ? ನವ್ಯ ಸಂವಿಧಾನ ಮತ್ತು ಅನವ್ಯ ಸಂವಿಧಾನ. ಈ ನವ್ಯ ಮತ್ತು ಅನವ್ಯ ಎನ್ನುವುದನ್ನ ಬೇರ್ಪಡಿಸಿದಂತವ್ರು ಯಾರು? ಯಾರು ಕಂಡುಹಿಡಿದಿದ್ರು ನವ್ಯ ಮತ್ತು ಅನವ್ಯ? ಯಾರು ಕಂಡುಹಿಡಿದ್ರು? ಲಾರ್ಡ್ ಬ್ರೈಸ್. ಲಾರ್ಡ್ ಬ್ರೈಸ್ ಅಂತಕ್ಕಂಥವರು ನವ್ಯ ಮತ್ತು ಅನವ್ಯ ಸಂವಿಧಾನಗಳಿಂದ ಎರಡು ವಿಧಾನಗಳನ್ನ ಕಂಡುಹಿಡಿದರು. ನವ್ಯ ಸಂವಿಧಾನ ಅಂದ್ರೇನು? ಯಾವ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅಂತ ಸಂವಿಧಾನವನ್ನು ಏನಂತ ಕರೀತಾರೆ? ನವ್ಯ ಸಂವಿಧಾನ ಅಂತ ಕರೀತಾರೆ. ಯಾವ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡಲು ಬರುವುದಿಲ್ಲವೋ, ವಿಶೇಷ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡಬೇಕು ಅಂತ ಸಂವಿಧಾನವನ್ನು ಏನಂತ ಕರೀತಾರೆ? ಅನವ್ಯ ಸಂವಿಧಾನ ಅಂತ ಕರೀತಾರೆ. ನಮ್ಮ ಭಾರತದ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡ್ತೇವೆ ಅಂದ್ರೆ ನವ್ಯ ಮತ್ತು ಅನವ್ಯಗಳ ಮಿಶ್ರಣದೊಂದಿಗೆ. ಅಂದ್ರೆ ಕೆಲವು ಸಾರಿ ನವ್ಯವಾಗಿಯೂ ಕೆಲವು ಸಾರಿ ಅನವ್ಯವಾಗಿಯೂ ತಿದ್ದುಪಡಿ ಮಾಡ್ತೇವೆ. ಅನವ್ಯತೆ ಅಂದ್ರೆ ವಿಶೇಷ ಕ್ರಮಗಳು ಏನು? ಈಗ ಲೋಕಸಭೆಯಲ್ಲಿ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಮಂಡಿಸಿ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸಿಕೊಡ್ತೇವೆ. ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸಿಕೊಡ್ತೇವೆ. ಈಗ ಲೋಕಸಭೆ ಒಪ್ಪಿರುವಂತಹ ಮಸೂದೆಯನ್ನ ರಾಜ್ಯಸಭೆಯೂ ಕೂಡ ಒಪ್ಪಿತೆಂದರೆ ಅಸ್ತಿತ್ವದಲ್ಲಿರುವ ಅಷ್ಟೂ ರಾಜ್ಯ ಸರ್ಕಾರಗಳಲ್ಲಿ ಶೇಕಡ 50ರಷ್ಟು ರಾಜ್ಯಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಇದೇ ವಿಶೇಷವಾದಂತಹ ಕ್ರಮ. ಲೋಕಸಭೆ ಒಪ್ಪಿತು, ಅದನ್ನ ರಾಜ್ಯಸಭೆ ಒಪ್ಪಿತು. ರಾಜ್ಯಸಭೆ ಒಪ್ಪಿಯಾದ್ಮೇಲೆ ರಾಜ್ಯ ಸರ್ಕಾರಗಳು ಎಷ್ಟು ರಾಜ್ಯ ಸರ್ಕಾರಗಳು ಇದ್ದಾವೆಯೋ ಅಷ್ಟೋ ರಾಜ್ಯ ಸರ್ಕಾರಗಳು, ಈ ಶೇಕಡ 50ರಷ್ಟು ರಾಜ್ಯ ಸರ್ಕಾರಗಳು ತಿದ್ದುಪಡಿಯ ಮಸೂದೆಯನ್ನ ಒಪ್ಪಿಕೊಂಡ್ರೆ ಅದು ಮಸೂದೆ ತಿದ್ದುಪಡಿಯನ್ನ ಮಾಡಲಿಕ್ಕೆ ಹೋಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಈ ತರದ ಒಂದು ವಿಶೇಷ ಕ್ರಮಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡತಕ್ಕಂಥದ್ದನ್ನ ಸಂವಿಧಾನವು ತನ್ನೊಳಗೆಯೇ ಹೇಳಿರಬೇಕು. ಈ ಸಂವಿಧಾನವನ್ನ ಬದಲಾವಣೆ ಮಾಡಬೇಕಾದ್ರೆ ಹೇಗೆ ಬದಲಾವಣೆ ಮಾಡಬೇಕು, ಹೇಗೆ ತಿದ್ದುಪಡಿಯನ್ನ ಮಾಡಬೇಕು ಎನ್ನುವುದನ್ನ ಸಂವಿಧಾನದೊಳಗೆಯೇ ವಿವರವಾಗಿ ತಿಳಿಸಿದೆ. ಇನ್ನು ಕೊನೆಯದು ಸ್ವತಂತ್ರ ನ್ಯಾಯಾಂಗಕ್ಕೆ ಅವಕಾಶವಿರಬೇಕು. ಈಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನ ನಾವೆಲ್ಲ ಸೃಷ್ಟಿ ಮಾಡಿಕೊಂಡಿರ್ತೇವೆ. ಆದರೆ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯನಿರ್ವಹಣೆಗೆ ಸ್ವತಂತ್ರ ನ್ಯಾಯಾಂಗದ ಅವಶ್ಯಕತೆ ಇದೆ. ಪ್ರಜಾಪ್ರಭುತ್ವದ ಒಂದು ಅನುಷ್ಠಾನವನ್ನು ಮಾಡುವಲ್ಲಿ, ಯಶಸ್ವಿಗೊಳಿಸುವಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದ ಅವಶ್ಯಕತೆ ಇದೆ. ಅಂದ್ರೆ ನ್ಯಾಯಾಂಗದ ಕೆಲಸಗಳಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಹಸ್ತಕ್ಷೇಪ ಮಾಡದಿರುವುದು. ಸ್ವತಂತ್ರ ನ್ಯಾಯಾಂಗ ಅಂದ್ರೆ ನ್ಯಾಯಾಂಗದ ಕೆಲಸದಲ್ಲಿ ಯಾರು ಕೂಡ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ. ಯಾರು ಅಂದ್ರೆ ಯಾರ್ಯಾರೋ ಅಲ್ಲ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನ್ಯಾಯಾಂಗದ ಕಾರ್ಯವೈಖರಿಯಲ್ಲಿ ಕಾರ್ಯಾಂಗ ಕೆಲಸವನ್ನು ಮಾಡುತ್ತಾ ಇರ್ತದಲ್ಲ, ಕಾರ್ಯಾಂಗದ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡದಂತಿರುವುದು ಮತ್ತು ನ್ಯಾಯಾಂಗವು ಸ್ವತಂತ್ರವಾಗಿ ವಿಚಾರಣೆಯನ್ನು ನಡೆಸಿ ತೀರ್ಪುಗಳನ್ನು ನೀಡುವಂತಿರಬೇಕು. ನ್ಯಾಯಾಂಗವು ಸ್ವತಂತ್ರವಾಗಿ ವಿಚಾರಣೆಯನ್ನು ನಡೆಸಿ ತೀರ್ಪುಗಳನ್ನು ನೀಡುವಂತೆ ಇರಬೇಕು. ಅಂತಹ ಒಂದು ನ್ಯಾಯಾಂಗ ಪದ್ಧತಿಯನ್ನ ಏನಂತ ಕರಿತೀವಿ? ಸ್ವತಂತ್ರ ನ್ಯಾಯಾಂಗ ಪದ್ಧತಿ ಅಂತ ಕರಿತೀವಿ. ಆ ರೀತಿಯ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಈ ಒಂದು ಸಂವಿಧಾನ, ಯಾವ ಸಂವಿಧಾನ? ಆದರ್ಶ ಸಂವಿಧಾನವು ಅವಕಾಶಗಳನ್ನು ಮಾಡಿಕೊಟ್ಟಿರಬೇಕು. ಅಂತಹ ಸಂವಿಧಾನವನ್ನು ಮಾತ್ರ ನಾವೇನು ಕರಿತೀವಿ? ಒಂದು ಆದರ್ಶವಾದಂತಹ ಸಂವಿಧಾನ ಅಂತ ಕರಿತೀವಿ. ಹೀಗೆ 10 ಅಂಶಗಳು ಇದ್ದಾವೆ. ಈ 10 ಅಂಶಗಳನ್ನ ಒಂದು ಸಂವಿಧಾನ ತಾನು ಮೈಗೂಡಿಸಿಕೊಂಡಿರಬೇಕು. ಅವಾಗ ಅದು ಒಂದು ಒಳ್ಳೆಯ ಸಂವಿಧಾನ.
ಈ 10 ಅಂಶಗಳನ್ನ ಅಳವಡಿಕೆ ಮಾಡಿಕೊಂಡಿದ್ರೆ ಮಾತ್ರ ಆ ಸಂವಿಧಾನ ಏನಾಗಿರ್ತದೆ, ಒಂದು ಒಳ್ಳೆಯ ಸಂವಿಧಾನ ಆಗಿರ್ತದೆ. ಇನ್ನ ಈ ಆದರ್ಶ ಸಂವಿಧಾನದ ಅಗತ್ಯಾಂಶಗಳು ಯಾವಾಗ ಕೂಡ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಯಾಗಿ ಬರ್ತಾ ಇರ್ತದೆ. ಮಧ್ಯವರ್ಷ ಪರೀಕ್ಷೆಯಲ್ಲಿ ಬರ್ತದೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಬರ್ತದೆ. ನೀವೇನ್ ಮಾಡ್ಬೇಕು ಅವಾಗ ಈ ಪ್ರಶ್ನೆ ಬಂದಾಗ ಅಂದ್ರೆ ಈ 10 ಅಂಶಗಳನ್ನ ಬರೆಯಿರಿ, ಅಥವಾ ಎಷ್ಟು ನೆನಪಿದೆಯೋ ಅಷ್ಟು ಎಂತಾದ್ರೂ ಮಿನಿಮಮ್ ಬರೆಯಿರಿ. ಬರದಾದ್ಮೇಲೆ ಪ್ರತಿಯೊಂದನ್ನ ನೀವೇನ್ ಮಾಡ್ಬೇಕು, ಹೆಡ್ಲೈನ್ ಮಾಡ್ಕೋಬೇಕು, ಅದಕ್ಕೆ ವಿವರಣೆಯನ್ನು ಕೊಡ್ಬೇಕು. ನೀವೆಲ್ಲ ಹೆಂಗಿದ್ದೀರಿ ಅಂದ್ರೆ ಬರೀ ಹೆಡ್ಲೈನ್ ಮಾಡಿ ತಗೊಂಡ್ಬಿಡ್ತೀರಿ, ಮಾರ್ಕ್ಸ್ ಸಿಗಲ್ಲ. ಇವುಗಳನ್ನಷ್ಟೇ ಒಂದು ಪಟ್ಟಿ ಬರೆದು ಒಂದು 4-5 ಸಾಲ ಬಗ್ಗೆ ತಗೊಂಡ್ಬಿಡ್ತೀರಿ, ಆ 5 ಅಂಕಗಳನ್ನ ಕೊಡಲಾಗದು. 5 ಅಂಕಗಳಿಗೆ ಬರೋದಿಲ್ಲ. 5 ಅಂಕಗಳು ಬರಬೇಕು ಅಂದ್ರೆ ಏನ್ ಮಾಡಬೇಕು, ಪ್ರತಿಯೊಂದು ವಿಷಯವನ್ನ ಹೆಡ್ಲೈನ್ ಮಾಡಬೇಕು, ಅದಕ್ಕೆ ಅರ್ಥ ವಿವರಣೆಯನ್ನು ಕೊಡಬೇಕು, ಮತ್ತೆ ಒಂದು 3 ಸಾಲ, 3 ರಿಂದ 4 ಸಾಲ, 2 ಸಾಲ 3 ಸಾಲ 4 ಸಾಲ ಇಷ್ಟರಲ್ಲಿ ಅದಕ್ಕೆ ವಿವರಣೆಯನ್ನು ಕೊಡ್ತೀವಿ. ಮತ್ತೆ ಇನ್ನೊಂದನ್ನ ಏನ್ ಮಾಡ್ರಿ, ಹೆಡ್ಲೈನ್ ಮಾಡ್ಕೊಡಿ, ಮತ್ತೆ ಅದಕ್ಕೆ ವಿವರಣೆಯನ್ನು ಕೊಡ್ರಿ, ಮತ್ತೆ ನೆಕ್ಸ್ಟ್ ಪಾಯಿಂಟ್ ಇದರ ಪಾಯಿಂಟ್ ವೈಸ್ ಮಾಡ್ಕೊಂತ ಹೋದ್ರೆ ನಿಮಗೆ 5 ಅಂಕಕ್ಕೆ 5 ಅಂಕಗಳು ಸಿಗುವ ಸಾಧ್ಯತೆ ಇದೆ, ನಿಮ್ಮ ಉತ್ತರ ನಿಖರವಾಗಿ ಇದ್ದರೆ. ಹೀಗೆ ಈ ಆದರ್ಶ ಸಂವಿಧಾನವು ಇಷ್ಟು ವಿಷಯಗಳನ್ನ ಒಳಗೊಂಡಿರಬೇಕು. ಒಳಗೊಂಡಿದ್ರೆ ಮಾತ್ರ ಅದನ್ನ ನಾವು ಆದರ್ಶ ಸಂವಿಧಾನ ಅಂತ ಕರಿತೀವಿ. ಏನೇನವು ಧ್ಯೇಯ ಮತ್ತು ಗುರಿಗಳು. ಒಂದು ದೇಶ ತನ್ನ ದೇಶವನ್ನ ಯಾವ ಧ್ಯೇಯಗಳನ್ನ ಇಟ್ಕೊಂಡು ಆಡಳಿತವನ್ನು ನಡೆಸುತ್ತದೆ, ತನ್ನ ದೇಶವನ್ನ ಏನನ್ನಾಗಿ ಕಾಣಲು, ಏನನ್ನಾಗಿ ಪರಿವರ್ತಿಸಲು ಈ ಸಂವಿಧಾನ ಕೆಲಸ ಮಾಡುತ್ತದೆ ಎನ್ನುವುದನ್ನ ನಿಖರಪಡಿಸಿರಬೇಕು. ನಮ್ಮ ಭಾರತ ದೇಶವನ್ನ ನಾವು ಒಂದು ಸ್ವತಂತ್ರ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವನ್ನಾಗಿ, ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಅಂತ ಹೇಳ್ಕೊಂಡಿದ್ದೀವಿ. ನಮ್ಮದೊಂದು ಗಣರಾಜ್ಯವನ್ನಾಗಿ ಸ್ಥಾಪನೆ ಮಾಡಲಿಕ್ಕೆ ನಾವು ಗುರಿಗಳನ್ನು ಹೊಂದಿದ್ದೇವೆ, ಧ್ಯೇಯಗಳನ್ನು ಹೊಂದಿದ್ದೇವೆ, ಉದ್ದೇಶವನ್ನ ಹೊಂದಿದ್ದೇವೆ, ಮತ್ತು ಜಾತ್ಯತೀತ ದೇಶವನ್ನಾಗಿ ಅಂದ್ರೆ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ವರ್ಣದವರೆಗೆ ಸೇರಿದ್ದಲ್ಲ ಭಾರತದಲ್ಲಿ ಜೀವನವನ್ನು ನಡೆಸುತ್ತಿರುವ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ವರ್ಗದವರೆಗೆ ಸೇರಿದ್ದು ಭಾರತ. ಅದಕ್ಕೆ ಜಾತ್ಯತೀತ ಎನ್ನುವ ಶಬ್ದವನ್ನು ಇಟ್ಕೊಂಡಿದೆ. ಆದ್ರೆ ಪಾಕಿಸ್ತಾನ ಏನು ಇಟ್ಕೊಂಡಿಲ್ಲ. ಪಾಕಿಸ್ತಾನ ತನ್ನ ದೇಶವನ್ನ ಒಂದು ಇಸ್ಲಾಂ ದೇಶವನ್ನಾಗಿ, ತಾನು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೇರಿದ ದೇಶ ಅಂತ ಹೇಳಿ ತಾನು ಘೋಷಣೆ ಮಾಡಿಕೊಂಡಿದೆ. ಆದ್ರೆ ಭಾರತೀಯರು ಮಾಡ್ಕೊಂಡಿಲ್ಲ. ನಾವು ಎಲ್ಲಾ ಧರ್ಮೀಯರಿಗೆ ಸೇರಿದ್ದು ನಮ್ಮ ಭಾರತ. ಇದು ಆದರ್ಶ ಸಂವಿಧಾನದ ಒಂದು ಮುಖ್ಯ ಅಂಶ. ನಾವು ಏನನ್ನಾಗಿ ಆ ದೇಶವನ್ನು ಪರಿವರ್ತಿಸಲಿಕ್ಕೆ ಬಯಸ್ತೇವೆ ಅನ್ನೋದನ್ನ ತನ್ನ ಪೂರ್ವ ಪೀಠಿಕೆ ನಡಿಗೆಯನ್ನು ಅದನ್ನ ಹೇಳ್ಕೊಂಡಿದ್ದೇವೆ. ಇನ್ನ ಸ್ಪಷ್ಟತೆ ಮತ್ತು ಖಚಿತತೆ. ಒಂದು ದೇಶ ತನ್ನ ಸಂವಿಧಾನದ ಮುಖಾಂತರ ಯಾವ ನಿಯಮಗಳನ್ನ ಕೊಡಲಿಕ್ಕೆ ಹೊರಟಿದೆಯೋ, ಯಾವ ವಿಷಯವನ್ನ ಕೊಡಲಿಕ್ಕೆ ಹೊರಟಿದೆಯೋ ಆ ವಿಷಯಗಳು ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಕೂಡ ಓದಲಿಕ್ಕೆ ಬರುವಂತಹ ಭಾಷೆಯಲ್ಲಿ, ಸುಲಭದ ಭಾಷೆಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಇರಬೇಕು. ಅದನ್ನು ಯಾರೇ ಓದಿದ್ರು ಕೂಡ ಅದು ಅವರಿಗೆ ಅರ್ಥವಾಗುವಂತಿರಬೇಕು. ಅದನ್ನು ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಬರುವಂತೆ ಇರಬೇಕು. ಹಾಗೆ ಸ್ಪಷ್ಟ ಮತ್ತು ಖಚಿತವಾಗಿರಬೇಕು. ಇನ್ನು ನಿಖರ ಮತ್ತು ನಿರ್ದಿಷ್ಟವಾಗಿರಬೇಕು. ಒಂದು ವಿಷಯವನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಆ ವಿಷಯವು ಡೋಲಾಯಮಾನ ಸ್ಥಿತಿಯಲ್ಲಿ ಇರಬಾರದು. ಇದೋ ಅದು ಕನ್ಫ್ಯೂಷನ್ಗೆ ಅವಕಾಶಗಳಿರಬಾರದು. ಆ ನಿಯಮಗಳು ನಿಖರವಾಗಿಯೂ ಇರಬೇಕು ಮತ್ತು ನಿರ್ದಿಷ್ಟವಾಗಿರಬೇಕು. ಯಾವುದೇ ಗಲಿಬಿಲಿಗಳಿಗೆ ಅವಕಾಶಗಳು ಇರಬಾರದು. ಆ ರೀತಿಯಲ್ಲಿ ಒಂದು ದೇಶ ತನ್ನ ಕಾನೂನುಗಳನ್ನ ರಚನೆ ಮಾಡಿಕೊಳ್ಳಬೇಕು, ಆ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಬೇಕು. ಇನ್ನ ಸಮಗ್ರ ಮತ್ತು ಸಂಕ್ಷಿಪ್ತವಾದದ್ದು. ಒಂದು ಸಂವಿಧಾನ ಆ ದೇಶದ ಎಲ್ಲಾ ವಿಷಯಗಳನ್ನ ತಾನು ಒಳಗೊಳಿಸಿಕೊಂಡಿರಬೇಕು. ಯಾವುದನ್ನು ಕೂಡ ಏನ್ ಮಾಡಿರಬಾರ್ದು, ಯಾವುದನ್ನು ಕೂಡ ಹೊರತುಪಡಿಸಿರಬಾರದು. ಜೊತೆಗೆ ಪ್ರಜೆಗಳ ಹಕ್ಕುಗಳು, ಬಾಧ್ಯತೆಗಳು ಏನು ಎನ್ನುವುದನ್ನ ಸಮಗ್ರವಾಗಿ ಅರಿಯುವಂತೆ ಇರಬೇಕು. ಅನಾವಶ್ಯಕ ವಿವರಣೆಯನ್ನ ಹೊಂದಿರಬಾರದು.
ಅನಾವಶ್ಯಕವಾದಂತಹ ವಿವರಣೆಯನ್ನ ತಾನು ಹೊಂದಿರಬಾರದು. ಅದು ಸಂಕ್ಷಿಪ್ತವಾಗಿರಬೇಕು ಮತ್ತು ಎಲ್ಲಾ ವಿಷಯಗಳನ್ನ ಒಳಗೊಂಡಿದ್ದಾಗಿರ್ಬೇಕು. ಎಲ್ಲಾ ವರ್ಗದವರನ್ನ, ಎಲ್ಲಾ ಜಾತಿಯವರನ್ನ, ಎಲ್ಲಾ ಧರ್ಮದವರನ್ನ, ಎಲ್ಲಾ ರೀತಿಯ ಆಚರಣೆಗಳನ್ನು ಹೊಂದಿರತಕ್ಕಂಥವರೆಲ್ಲರಿಗೂ ಕೂಡ ಅದು ಸುಲಭವಾಗಿ ಅನ್ವಯ ಆಗುವಂತಿರಬೇಕು. ಹಾಗಿದ್ರೆ ಮಾತ್ರ ಅದನ್ನ ಸಮಗ್ರ ಮತ್ತು ಸಂಕ್ಷಿಪ್ತವಾದದ್ದು ಅಂತ ಹೇಳಿ ಕರೀತೀವಿ. ಇನ್ನ ರಾಜ್ಯದ ರಚನೆ, ಒಂದು ರಾಜ್ಯವನ್ನ ನಾವು ಯಾವ ರೀತಿ ರಚನೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೇವೆ ಅಂದ್ರೆ ಒಂದು ಇಡೀ ದೇಶಕ್ಕೆ ಒಂದೇ ಸರ್ಕಾರ ಇರಲಿಕ್ಕೆ ಅಥವಾ ಎರಡೆರಡು ಸರ್ಕಾರಗಳ ಆಳ್ವಿಕೆಗೆ ಒಳಪಡಬೇಕೆ, ಅದನ್ನೇ ಏಕಾತ್ಮಕ ಮತ್ತು ಸಂಯುಕ್ತ ಅಂತ ಕರಿತೀವಿ. ನಮ್ಮ ಸರ್ಕಾರ ಏಕಾತ್ಮಕ ಸರ್ಕಾರ ಆಗಿರ್ಬೇಕೆ, ಏಕಾತ್ಮಕ ದೇಶವಾಗಿರ್ಬೇಕೆ ಅಥವಾ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಆಗಿರ್ಬೇಕು ಎನ್ನುವುದನ್ನು ಕೂಡ ಸಂವಿಧಾನವನ್ನ ರಚನೆ ಮಾಡಿಕೊಳ್ತಕ್ಕಂಥ ಹಂತದಲ್ಲಿಯೇ ಅದನ್ನ ಸ್ಪಷ್ಟಪಡಿಸಿರಬೇಕು. ಇನ್ನ ಸರ್ಕಾರದ ಮಾದರಿ, ನಮ್ಮ ಸರ್ಕಾರವು ಅಧ್ಯಕ್ಷೀಯ ಸರ್ಕಾರವೇ ಅಥವಾ ಸಂಸದೀಯ ಸರ್ಕಾರವೇ, ಅಧ್ಯಕ್ಷೀಯ ಸರ್ಕಾರವೇ ಸಂಸದೀಯ ಸರ್ಕಾರವೇ ಅನ್ನುವುದನ್ನು ಕೂಡ ನಾವು ಸ್ಪಷ್ಟಪಡಿಸಿರಬೇಕು. ಅಮೆರಿಕ ದೇಶ ತನ್ನ ಘೋಷಣೆಯಲ್ಲಿ ಏನ್ ಮಾಡಿಕೊಂಡಿದೆ, ಅಧ್ಯಕ್ಷೀಯ ಸರ್ಕಾರವನ್ನ ತಾನು ಆಯ್ಕೆ ಮಾಡಿಕೊಂಡಿದೆ. ಆದ್ರೆ ನಾವು ಭಾರತದಲ್ಲಿ ಏನ್ ಮಾಡಿದ್ದೇವೆ, ಅದನ್ನ ಸಂಸದೀಯ ಸರ್ಕಾರವನ್ನಾಗಿ ನಾವು ಅಳವಡಿಕೆಯನ್ನ ಮಾಡಿಕೊಂಡಿದ್ದೇವೆ. ಹಾಗೆ ಸಂವಿಧಾನವು ತನ್ನಲ್ಲಿಯೇ ಅದನ್ನ ಸ್ಪಷ್ಟಪಡಿಸಿರಬೇಕು, ಇದು ಅಧ್ಯಕ್ಷೀಯ ಸರ್ಕಾರವೇ ಅಥವಾ ಸಂಸದೀಯ ಸರ್ಕಾರವೇ. ಇನ್ನ ಸರ್ಕಾರದ ವಿವಿಧ ಅಂಗಗಳು, ಈ ಸರ್ಕಾರದ ವಿವಿಧ ಅಂಗಗಳು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಯಾವ ರೀತಿ ರಚನೆ ಆಗಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಕಾರ್ಯಾಂಗ ಯಾವ ರೀತಿ ರಚನೆ ಆಗಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ನ್ಯಾಯಾಂಗ ಯಾವ ರೀತಿ ರಚನೆ ಆಗಬೇಕು, ಹೇಗೆಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು ಎನ್ನುವುದನ್ನ ಸ್ಪಷ್ಟೀಕರಿಸಿರಬೇಕು, ಸ್ಪಷ್ಟವಾಗಿ ಹೇಳಿರಬೇಕು. ಅದಾದ್ಮೇಲೆ ಈ ಮೂಲಭೂತ ಹಕ್ಕುಗಳು, ಒಂದು ದೇಶ ತಾನು ಶ್ರೇಷ್ಠವಾದ ದೇಶ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂದ್ರೆ ಹೆಚ್ಚು ಹೆಚ್ಚು ತನ್ನ ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಡಮಾಡಿದಾಗ, ಎಷ್ಟು ಹೆಚ್ಚು ಹಕ್ಕುಗಳನ್ನ ತನ್ನ ಪ್ರಜೆಗಳಿಗೆ ಒಂದು ದೇಶ ಕೊಡ್ತದೆಯೋ ಅಷ್ಟಷ್ಟು ಅದು ಶ್ರೇಷ್ಠವಾದಂತಹ ದೇಶವಾಗುತ್ತದೆ. ಈ ಕಾರಣಕ್ಕಾಗಿ ನಮ್ಮ ಭಾರತ ದೇಶವು ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ ಮೂಲಭೂತ ಹಕ್ಕುಗಳನ್ನ ವಿವರವಾಗಿ ಕೊಡಮಾಡಿರುವುದಷ್ಟೇ ಅಲ್ಲದೆ ನ್ಯಾಯಾಂಗದ ಶ್ರೀರಕ್ಷೆಯೊಂದಿಗೆ, ಸಂವಿಧಾನದ ಶ್ರೀರಕ್ಷೆಯೊಂದಿಗೆ ಆ ಹಕ್ಕುಗಳನ್ನ ಪ್ರತಿ ಪೌರನಿಗೂ ಕೂಡ ಕೊಡಮಾಡಿದೆ. ಈ ರೀತಿ ಮೂಲಭೂತ ಹಕ್ಕುಗಳನ್ನು ಕೂಡ ಸ್ಪಷ್ಟವಾಗಿ ವಿವರವಾಗಿ ಕೊಟ್ಟಂತಹ ದೇಶ ಆಗಿರಬೇಕು. ಇನ್ನ ತಿದ್ದುಪಡಿ ವಿಧಾನ ಬದಲಾದಂತಹ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತೆ ಸಂವಿಧಾನವನ್ನ ಬದಲಾವಣೆ ಮಾಡುವ ಅವಕಾಶಗಳಿರಬೇಕು. ಈಗ 1950ನೇ ಇಸ್ವಿಯಲ್ಲಿ ಮಾಡಿದಂತಹ ಕಾನೂನುಗಳು ಈಗಿನ ಪರಿಸ್ಥಿತಿಗೆ ಹೊಂದಿಕೊಳ್ಳದೇ ಇರಬಹುದು. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿಗಳೇ ಬೇರೆ, ಇವತ್ತು ನಾವು ಬದುಕನ್ನು ನಡೆಸ್ತಾ ಇರತಕ್ಕಂಥ ಪರಿಸ್ಥಿತಿಗಳೇ ಬೇರೆ. ಈ ಬದಲಾದಂತಹ ವಾತಾವರಣದಲ್ಲಿ ಕಾನೂನುಗಳು ಕೂಡ ಬದಲಾವಣೆಯನ್ನು ಹೊಂದ್ತಾ ಇರಬೇಕಾಗ್ತದೆ, ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗ್ತದೆ. ಅಂತ ಅಪ್ಗ್ರೇಡ್ನೆಸ್, ಅದನ್ನ ತಿದ್ದುಪಡಿ ವಿಧಾನ ಅಥವಾ ಬದಲಾವಣೆ ಮಾಡತಕ್ಕಂಥ ವಿಧಾನಗಳನ್ನು ಕೂಡ ಒಂದು ಸಂವಿಧಾನ ತನ್ನೊಳಗೆಯೇ ಹೇಳಿಕೊಳ್ಳಬೇಕು. ಇನ್ನ ಸ್ವತಂತ್ರ ನ್ಯಾಯಾಂಗಕ್ಕೆ ಅವಕಾಶ ಇರಬೇಕು. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಿಡಿತದಿಂದ ಮುಕ್ತವಾದ ಅಥವಾ ಹಸ್ತಕ್ಷೇಪದಿಂದ ಮುಕ್ತವಾಗಿರತಕ್ಕಂತಹ ಒಂದು ನ್ಯಾಯಾಂಗ ಪದ್ಧತಿ ನಮ್ಮಲ್ಲಿ ಇರಬೇಕು. ಅವಾಗ ಮಾತ್ರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಿಖರವಾದ ನ್ಯಾಯದಾನವನ್ನ ಒಂದು ಸರ್ಕಾರ, ಒಂದು ನ್ಯಾಯಾಲಯವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಒಂದು ನ್ಯಾಯಾಂಗವು ಶಾಸಕಾಂಗ, ಕಾರ್ಯಾಂಗ ಅಥವಾ ಇನ್ಯಾವುದೇ ಅಧಿಕಾರಯುತವಾದಂಥ ಸಂಸ್ಥೆಗಳ ಹಸ್ತಕ್ಷೇಪದಿಂದ ತಾನು ಮುಕ್ತವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವಾಗ ಮಾತ್ರ ಅದು ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ, ವಾಸ್ತವವಾದಂಥ ನ್ಯಾಯವನ್ನು ತಾನು ಮುಂದೆ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣಕ್ಕಾಗಿ ಯಾವುದೇ ಹಸ್ತಕ್ಷೇಪಗಳಿಂದ ಮುಕ್ತವಾಗಿರ್ತಕ್ಕಂಥ ಒಂದು ನ್ಯಾಯಾಂಗಕ್ಕೆ ಅವಕಾಶವನ್ನು ಒಂದು ಸಂವಿಧಾನವು ಕೊಟ್ಟಿರಬೇಕು. ಅದನ್ನು ತನ್ನ ಸಂವಿಧಾನದೊಳಗೆಯೇ ವಿವರವಾಗಿ ಹೇಳಿಕೊಂಡಿರಬೇಕು. ಅಂಥ ಸಂವಿಧಾನವನ್ನು ಮಾತ್ರ ನಾವು ಆದರ್ಶವಾದಂಥ ಸಂವಿಧಾನ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಈ 10 ಅಂಶಗಳನ್ನು ಒಳಗೊಂಡಿರುವ ಸಂವಿಧಾನವು
ಒಂದು ಆದರ್ಶವಾದಂಥ ಸಂವಿಧಾನವಾಗಿರ್ತದೆ, ಒಂದು ಉತ್ತಮವಾದಂಥ ಸಂವಿಧಾನವಾಗಿರ್ತದೆ, ಒಂದು ಮಾದರಿ ಸಂವಿಧಾನವಾಗಿರ್ತದೆ. ಅಂಥ ಸಂವಿಧಾನ ಮಾತ್ರ ಆ ದೇಶದಲ್ಲಿ ಏನನ್ನ ಒಳ್ಳೆಯ ಆಡಳಿತವನ್ನು ಕೊಡಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಲಾಗ್ತದೆ. ಇಷ್ಟು ಒಂದು ಸಂವಿಧಾನ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರಬೇಕು, ಅದನ್ನು ನಾವು ಆದರ್ಶ ಸಂವಿಧಾನ ಅಂತೇಳಿ ಕರಿಬೇಕು ಅಂದರೆ ಯಾವ್ಯಾವ ವಿಷಯಗಳು ಇರಬೇಕು ಅಂತೇಳಿ.